ನಮಸ್ಕಾರ ಎಲ್ಲ ನಾನು ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ನಿಮ್ಮ ಪ್ರೀತಿಯ UK ಬ್ಲಾಗರ್ ರಮೇಶ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಾವು ಹೊಂಟೀವಿ ಶ್ರೀ ಕ್ಷೇತ್ರ ಸವದತ್ತಿಗೆ ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಟೂರ್ ಮಾಡ್ಕೊಂಡು ಸುಮಾರು 70ರಿಂದ 76 ಜನ, 4 ಕ್ರೆಷರು, 3 ಕಾರು ಮತ್ತು 2 ಬೈಕ್ ತೊಗೊಂಡು ಹೊಂಟೀವಿ. ಇದು ನಮ್ಮ ಫ್ಯಾಮಿಲಿ ಒಳಗೆ ಹಲವಾರು ಜನಗಳು ಬಂದಿಲ್ಲ. ನಮ್ಮ ತಮ್ಮ, ನಾನು ಮತ್ತು ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಸುಮಾರು ಜನ ಹೋಗ್ತಾಯಿದ್ವಿ. ಇದೇ ನಮ್ಮ ಫ್ಯಾಮಿಲಿ ಟೂರು. ವಿಡಿಯೋನ ಕೊನೆವರೆಗೆ ನೋಡ್ರಿ, ಲೈಕ್ ಆದ್ರೆ ಶೇರ್ ಮಾಡ್ರಿ. ನೋಡಿರಿ ಸ್ನೇಹಿತರೆ, ನಾವು ಬಂದ್ಬಿಟ್ಟು ಇವಾಗ ಶ್ರೀ ಕ್ಷೇತ್ರ ಇಟಗಿ ಭೀಮಾಂಬಿಕೆ ದೇವಸ್ಥಾನದೊಳಗೆ ಬರೀ ಸ್ನೇಹಿತರೆ, ಇದು ಇಟಗಿ ಭೀಮಾಂಬಿಕೆ ದೇವಸ್ಥಾನ. ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೊದಲನೇದಾಗಿ ಇಟಗಿ ಭೀಮಾಂಬಿಕೆ ದೇವಸ್ಥಾನದ ಮುಂದುಗಡೆ ಹಲವಾರು ಜನರು ತಮ್ಮ ಜೀವನ ನಡೆಸಲು ಹಲವಾರು ಕಾಯಿ, ಕರ್ಪೂರ, ಹೂವು ಮುಂತಾದಗಳನ್ನು ಮಾರ್ತಿರ್ತಾರೆ. ದಯವಿಟ್ಟು ಅವರಿಗೆ ಸಹಾಯ ಮಾಡಿರಿ. ಅವರೇ ಹೂವು ಪಾವು ಕೊಡ್ತಾರೆ, ತಗರಿ. ಇವತ್ತು ಎಲ್ಲೋ 5-10 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ, ಹಲವಾರು ಏನೇ ಸುಡುಗಾಡು ಚಟಕ್ಕೆ ಹಾಳು ಮಾಡ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ಇವರಿಗೆ ಸಹಾಯ ಆಗುತ್ತಾ? ಪ್ಲೀಸ್ ಹೂವು, ಹಣ್ಣು ಮತ್ತು ಮುಂತಾದ ಕಾಯಿ ಕರ್ಪೂರ ಕೊಡ್ತಾರೆ, ತಗೊಳ್ರಿ. ಬನ್ನಿ ಸ್ನೇಹಿತರೆ, ಇವಾಗ ದೇವಸ್ಥಾನ ಮುಂದ್ಗಡೆ ಇರುವ ಒಂದು ಬೋರ್ಡ್ ತೋರಿಸ್ತೀನಿ. ನೋಡ್ತಾ ಇದ್ರ ಶ್ರೀ ಭೀಮಾಂಬಿಕಾ ದೇವಿ ಮಠ ಸುಕ್ಷೇತ್ರ ಇಟಗಿ. ಈ ಭೀಮಾಂಬಿಕೆ ದೇವಸ್ಥಾನದ ಮುಂದ್ಗಡೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದು ಭೀಮಾಂಬಿಕಾ ತಾಯಿಯ ತೇರು. ಹೇಗಿದೆ ಬನ್ನಿ ಸ್ನೇಹಿತರೆ, ಇವಾಗ ಒಳಗಡೆ ಬಿಡಮ್ಮ. ನಮಸ್ಕಾರ ಮಾಡ್ಕೊಂಬ್ರಿ. ಮೊದಲೇದಾಗಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ, ನನಗೂ ಒಳ್ಳೇದು ಮಾಡು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದೇ ಇಟಗಿ ಭೀಮಾಂಬಿಕೆ ದೇವಸ್ಥಾನದ ಒಳಗಡೆ ಇರುವ ಒಂದು ಸುಂದರವಾದ ನೋಟ. ಇಲ್ಲಿ ನೋಡ್ತಾ ಇದ್ರಲ್ಲ, ಹಲವಾರು ಗದ್ದುಗೆಗಳಿದಾವೆ. ಈ ಗದ್ದುಗೆಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದ್ರೆ ನಾನು ಫಸ್ಟ್ನೇದಾಗಿ ವೀಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀನಿ. ಹಾಗಾಗಿ ಈ ವಿಡಿಯೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬರೀ ಸ್ನೇಹಿತರೆ, ಮುಂದೆ ಹೋಗ್ಬಿಟ್ಟು ತಾಯಿಯ ದರ್ಶನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಸ್ನೇಹಿತರೆ, ನಾವಿದ್ದೀವಿ ಈಗ ಇಟಗಿ ಭೀಮಾಂಬಿಕೆ ದೇವಸ್ಥಾನದ ಇಟಗಿಯ ಮಹಾತಾಯಿ ಶ್ರೀ ಭೀಮಾಂಬಿಕೆ ದೇವಸ್ಥಾನದ ಮುಂದ್ಗಡೆ ಮತ್ತು ತಾಯಿಯ ಮುಂದ್ಗಡೆ ಇದ್ದೀವಿ. ಇವಾಗ ಬೇಡಿಕೊಳ್ಳೋಣ. ತಾಯಿ ಬೇಡಿ ಬಂದವರ ಪಾಲಿನ ದೈವವಾಗಿ, ಹಲವಾರು ಮನಸ್ಥಿತಿಗಳ ದೇವರುಗಳಾಗಿ ನಿನ್ನ ಪಾದಾರವಿಂದಕ್ಕೆ ನಾವು ಮಣಿದು ಸ್ಥಿರವಾಗಿ ಬೇಡಿಕೊಳ್ತಾ ಇದ್ದೀನಿ. ನನ್ನ ಬ್ಲಾಗ್ಗೆ ಒಂದು ಒಳ್ಳೆಯದು ಮಾಡು. ಯಾರೆಲ್ಲ ಮೊದಲದಾಗಿ ನಾನು ಬ್ಲಾಗ್ ಮಾಡ್ತಿದ್ರು ಅವ್ರಿಗೂ ಒಳ್ಳೇದು ಮಾಡು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಅಲ್ಲಿ ಒಂದು ತೊಟ್ಲ ನೋಡಿದ್ರಲ್ವ, ಆ ತೊಟ್ಲಕ್ಕೆ ಕಟ್ಟಿರೋ ಕಾರಣ ಏನಂದ್ರೆ, ನಿಮ್ಗೆ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ಆ ತೊಟ್ಟಲಕ್ಕೆ ನೀವು ಕಾಯಿನ ಕಟ್ಟಿದ್ರೆ ನಿಮಗೆ ಮಕ್ಕಳಾಗುತ್ತಾ. ಅಲ್ಲಿರೋ ವಾಡಿಕೆ ಇದು. ಎಲ್ಲರೂ ಕಾಯಿನ ಕಟ್ಟಿಬಿಟ್ಟು ಇವತ್ತು ಹರಕೆಯನ್ನು ಕಟ್ಕೊಂಡಿದ್ದಾರೆ. ನಾವು ಸಹ ಮುಂದಿನ ದಿನಗಳಲ್ಲಿ ಆ ದ್ಯಾಯಿಯ ಒಂದು ಹಲವಾರು ಪವಾಡಗಳನ್ನು ನೋಡ್ತಾ ಇದ್ವಿ, ನೋಡಬೇಕು. ಇನ್ನು ಮುಂದೆ ಅದೇ ಹಲವಾರು ಮೂವಿಗಳು ಬರ್ತಾ ಇದ್ದಾವೆ. ಬರೀ ಸ್ನೇಹಿತರೆ, ಇವಾಗ ಮುಂದ್ಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ರೆ ತಾಯಿ ದರ್ಶನ, ಹಲವಾರು ಜನರು ತಾಯಿಯ ದರ್ಶನ ಮಾಡ್ತಿದ್ದಾರೆ. ಇವಾಗ ನಾವು ದರ್ಶನ ಮುಗಿಸ್ಕೊಂಡಿದ್ವಿ, ಇವಾಗ ಮುಂದ್ಗಡೆ ಹೋಗೋಣ. ನೋಡ್ತಾ ಇದ್ರೆ ಸ್ನೇಹಿತರೆ, ಇವು ಗದ್ದುಗೆಗಳು, ತಾಯಿಯ ಹಲವಾರು ಪವಾಡಗಳು ಮತ್ತು ತಾಯಿಯ ಒಂದು ಹಲವಾರು ರೂಪಗಳಲ್ಲಿ ತಾಯಿ ಇದ್ದಾರೆ. ಇವು ಗದ್ದುಗೆಗಳು ಯಾವಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇವು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಬರೀ ಸ್ನೇಹಿತರೆ, ಇವಾಗ ನಾವು ಮುಂದ್ಗಡೆ ಹೋಗೋಣ. ನೋಡ್ತಾ ಇದ್ದ ಸ್ನೇಹಿತರೆ, ತಾಯಿಯ ಒಂದು ಕಂಚಿನ ಅಥವಾ ಬಂಗಾರದಂತ ಗೊತ್ತಿಲ್ಲ, ಒಟ್ಟು ಕಂಚಿನ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ನೀವು ದರ್ಶನ ತಗೊಂಡಿದ್ದೀರಾ. ಬರೀ ಸ್ನೇಹಿತರೆ, ಇವಾಗ ತಾಯಿಯ ದರ್ಶನ ಮಾಡ್ಕೊಂಬಿಟ್ರೆ. ಕಷ್ಟಕ್ಕೆ ಒಲಿಯುವ ತಾಯಿ ಕರುಣಾಮೂರ್ತಿ ಶ್ರೀ ಇಟಗಿ ಭೀಮಾಂಬಿಕಾ ದೇವಸ್ಥಾನ. ನೋಡ್ತಾ ಇದ್ದ ಸ್ನೇಹಿತರೆ, ಇಟಗಿ ಭೀಮಾಂಬಿಕೆ ದೇವಸ್ಥಾನ ಮುಂದುಗಡೆ ಹಲವಾರು ಅಂಗಡಿಗಳಿದಾವೆ. ನಿಮಗೆ ಮಕ್ಕಳಿಗೆ ಆಟಿಕೆಗಳಾಗಿರ್ಬೋದು, ಯಾವುದೇ ಒಂದು ಮಕ್ಕಳಿಗೆ ಆಡುವಂಥ ಆಟಿಕೆಗಳು, ವಿಭೂತಿ, ಕುಂಕುಮ, ಭಂಡಾರಗಳು ಮುಂತಾದವುಗಳು ಇರ್ತವೆ. ಪ್ಲೀಸ್ ದಯವಿಟ್ಟು ತಗೊಳ್ರಿ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಮುಂದುಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಹಲವಾರು ಮದುವೆಗಳು ಸಹ ಮಾಡ್ತಾರೆ. ಇಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ಬರ್ರಿ ನಾವು ಇವಾಗ ಮುಂದ್ಗಡೆ ಹೋಗೋಣ. ನಿಮಗೆ ಅನ್ನ ಪ್ರಸಾದ ಮಾಡ್ತಾಯಿದ್ರೆ ಅಲ್ಲಿಗೆ ಹೋಗೋಣ. ಅನ್ನ ಯಾವ ರೀತಿ ಅನ್ನ ಪ್ರಸಾದ ಅಂದರೆ, ಇಲ್ಲಿ ಅನ್ನ ಸಾರು ಮಾಡಲ್ರಿ, ಸಂಗಟಿ ಸಾರು ಇರುತ್ತೆ. ಬರ್ರಿ ಇವಾಗ ಒಳಗಡೆ ಹೋಗೋಣ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಇಟಗಿ ಭೀಮಾಂಬಿಕೆ ದೇವಸ್ಥಾನದ ಒಂದು ಅನ್ನ ಪ್ರಸಾದ ಒಂದು ಕೊಠಡಿಯಲ್ಲಿದ್ದೀವಿ. ಹಲವಾರು ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡೆದುಕೊಂಡು ಇವಾಗ ಸಂಗಟಿ ಸಾರು ಉಣ್ತಿದ್ದಾರೆ. ಸಂಗಟಿ ಸಾರು ಉಂಡ್ರೆ ಸಂಕಟನ ಕಳಿತಾಳಂತ ಆ ತಾಯಿ. ಹಾಗಾಗಿ ಸಂಗಟಿ ಸಾರನ್ನ ಊಟ ಮಾಡೋಣ. ನೋಡ್ತಾ ಸ್ನೇಹಿತರೆ, ಎಷ್ಟೊಂದು ಹಲವಾರು ಭಕ್ತಾದಿಗಳು ಬಂದು ಹೋಗಿದ್ದಾರೆ. ನಾ ಬರುವಾಗ ಕ್ರೌಡ್ ಜಾಸ್ತಿ ಇತ್ತು. ಇವಾಗ ನಾವು
ಊಟ ಮಾಡಿಬಿಟ್ಟು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಲವಾರು ಭಕ್ತಾದಿಗಳು ತಮ್ಮ ಆಸೆಯನ್ನು ಈಡೇರಿಸುವ ಸಲುವಾಗಿ ಅಥವಾ ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಒಳ್ಳೆಯದಾಗಿರೋದ್ರಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಕೊಠಡಿಯಲ್ಲಿ ಊಟಕ್ಕೆ ಬೇಕಾಗಿರೋ ದಾಸ್ತಾನುಗಳು ಮತ್ತು ಯಾವ ಒಂದು ಪದಾರ್ಥಗಳು ಇಲ್ಲಿಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂತ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿರಿ. ನಮಸ್ತೆ.